ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಇಂದು ಜೂನ್ 11, 2025. ಕಳೆದ ವರ್ಷ ಜೂನ್ 11ರಂದು ರಾಜ್ಯಾದ್ಯಂತ ನಟ ದರ್ಶನ್ ಅರೆಸ್ಟ್ ಎನ್ನುವ ಸುದ್ದಿ ಬಿತ್ತರಗೊಂಡಿತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವ್ರನ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಏನು ಡೆವಿಲ್ ಚಿತ್ರೀಕರಣದ ಶೂಟಿಂಗ್ ನಲ್ಲಿ ನಟ ದರ್ಶನ್ ಅವರು ಮೈಸೂರಿನಲ್ಲಿ ಬ್ಯುಸಿ ಇರುವಂತದ್ದು. ಅಂದ್ರೆ 9ನೇ ತಾರೀಕು, ಅಂದ್ರೆ ಜೂನ್ 9, 10, 11ನೇ ತಾರೀಕು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ನಟ ದರ್ಶನ್ ತಂಗಿರ್ತಾರೆ. 8ನೇ ತಾರೀಕು ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿರುತ್ತೆ. ಅದರ ಬಳಿಕ ದರ್ಶನ್ ಅವರು ಮೈಸೂರಿಗೆ ಡೆವಿಲ್ ಚಿತ್ರೀಕರಣದ ಶೂಟಿಂಗ್ಗೆ ಬಂದಿರ್ತಾರೆ. ಏನು ಈ ಕೊಲೆಯ ಆರೋಪಿಗಳು ಅಂದ್ರೆ ಪ್ರಮುಖವಾಗಿ 4 ಜನ ಹೋಗಿ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಶರಣಾಗಿರ್ತಾರೆ. ಅವ್ರನ್ನ ಪ್ರತ್ಯೇಕವಾಗಿ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಗೊತ್ತಾಗುತ್ತೆ ಇದರಲ್ಲಿ ನಟ ದರ್ಶನ್ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು. ಇದರ ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಮೈಸೂರಿಗೆ ಬರ್ತಾರೆ. ಕಳೆದ ವರ್ಷ ಇದೇ ಸಮಯದಲ್ಲಿ ನಟ ದರ್ಶನ್ ಅವ್ರನ್ನ ಮೈಸೂರಿನಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂಥದ್ದು. ಆ ದಿನ ಹೇಗಿತ್ತು ಅಂತಂದ್ರೆ, ನಟ ದರ್ಶನ್ ಅವರು 10ನೇ ತಾರೀಕು ಮೈಸೂರಿನ ಲಲಿತಾ ಮಹಲ್ನಲ್ಲಿ ಏನು ಡೆವಿಲ್ ಚಿತ್ರದ ಶೂಟಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಬಳಿಕ ತಡರಾತ್ರಿ ಮೈಸೂರಿನ ಹೋಟೆಲ್ ನಲ್ಲಿ ತಂಗಿರ್ತಾರೆ. ಎಂದಿನಂತೆ 11ನೇ ತಾರೀಕು ಬೆಳಿಗ್ಗೆ ಅವರು ತಾವು ತಂಗಿದ್ದಂತ ಹೋಟೆಲ್ನಿಂದ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ ಜಿಮ್ಗೆ ತೆರಳಿರುವಂತದ್ದು. ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ನಟ ದರ್ಶನ್ ಅವರು ವರ್ಕೌಟ್ ಅನ್ನ ಮಾಡ್ತಾರೆ. ಬಳಿಕ ವರ್ಕೌಟ್ ನ ಮುಗಿಸಿದ ನಂತರ ಜ್ಯೂಸ್ ಅನ್ನ ಕುಡಿದು ತಿಂಡಿಗೆ ಅಂತೇಳಿ ತೆರಳುತ್ತಾರೆ. ತಿಂಡಿಯನ್ನ ಮಾಡಿ ಇನ್ನೇನು ಅವರು ಖಾಸಗಿ ಹೋಟ್ಲಿಗೆ ತೆರಳಬೇಕು. ಅಷ್ಟೊತ್ತಿಗಾಗಲೇ ಬೆಂಗಳೂರಿನಿಂದ ಬಂದಿದ್ದಂತಹ ಪೊಲೀಸರ ತಂಡ ಏನಿತ್ತು, ಅದು ಒಂದು ತಂಡ ಮೈಸೂರಿನ ರಾಡಿಸನ್ ಬ್ಲೂನಲ್ಲಿ ವೆಯ್ಟ್ ಮಾಡ್ತಾ ಇದ್ರೆ, ಮತ್ತೊಂದು ತಂಡ ದರ್ಶನ್ ಅವ್ರನ್ನ ಜಿಮ್ ನಲ್ಲಿ ಅರೆಸ್ಟ್ ಮಾಡಬೇಕು ಅಂತೇಳಿ ಬರ್ತಾರೆ. ಆದ್ರೆ ನಟ ದರ್ಶನ್ ಅವರು ಜಿಮ್ ನಲ್ಲಿ ಸಿಗೋದಿಲ್ಲ. ಬಳಿಕ ಅವರು ತಿಂಡಿ ತಿಂದು ಹೋಟೆಲ್ಗೆ ಹೋಗುವ ಮಾರ್ಗ ಮಧ್ಯೆ ಅವ್ರನ್ನ ವಶಕ್ಕೆ ಪಡೆದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವ್ರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂಥದ್ದು. ಸದ್ಯ ಇದೀಗ ನಟ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿ 1 ವರ್ಷ ಕಳೆದಿದೆ. ಈಗಾಗಲೇ ನಟ ದರ್ಶನ್ ಅವರು ಬೆನ್ನು ನೋವಿನ ಸಮಸ್ಯೆಯಿಂದ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಅಲ್ಲದೆ ಪವಿತ್ರ ಗೌಡ ಇರಬಹುದು ಹಾಗೂ ಇತರ ಆರೋಪಿಗಳು ಕೂಡ ಈಗಾಗಲೇ ಜಾಮೀನಿನ ಮೇಲೆ ಹೊರಗಿರುವಂಥದ್ದು. ಸದ್ಯ ಇದೀಗ ನಟ ದರ್ಶನ್ ಅವರು ಜಾಮೀನನ್ನ ಪಡೆದುಕೊಂಡ ಮೇಲೆ ರೆಗ್ಯುಲರ್ ಬೇಲ್ ಅನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅಲ್ಲದೆ ಈಗಾಗಲೇ ಡೆವಿಲ್ ಚಿತ್ರದ ಶೂಟಿಂಗ್ ನಲ್ಲೂ ಕೂಡ ಬ್ಯುಸಿ ಆಗಿರುವಂಥದ್ದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿಗಳಿದೆ ಅವರ ವಿಚಾರಣೆಯನ್ನು ಕೋರ್ಟ್ನಲ್ಲಿ ಇನ್ನೂ ಸಹ ಆರಂಭ ಆಗಿಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕೊಲೆಯಾದಂತಹ ರೇಣುಕಾಸ್ವಾಮಿ ಕುಟುಂಬಕ್ಕೆ ಇನ್ನೂ ಸಹ ಯಾವುದೇ ರೀತಿಯಲ್ಲಿ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು. ಮೊನ್ನೆ ಅಷ್ಟೇ ರೇಣುಕಾಸ್ವಾಮಿ ಕುಟುಂಬಸ್ಥರು ಹೇಳ್ತಾ ಇದ್ರು, ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಸಿಕ್ಕಿಲ್ಲ. ಅಲ್ಲದೆ ನಟ ದರ್ಶನ್ ಅವರು ಕೂಡ ನಮ್ಮನ್ನ ಭೇಟಿಯಾಗುವ ಯಾವುದೇ ಒಂದು ಭರವಸೆಯು ನಮ್ಮಲ್ಲಿಲ್ಲ. ಸರ್ಕಾರ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಕೇಳ್ಕೊಳ್ತಾ ಇರುವಂಥದ್ದು. ಏನು ಈ ಕೊಲೆ ಸಂಬಂಧದಲ್ಲಿ ನಟ ದರ್ಶನ್ ಅವರು ಮೈಸೂರಿನಿಂದ ಅರೆಸ್ಟ್ ಆದ ಬಳಿಕ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾರೆ. ಅಲ್ಲಿಂದ ಅವ್ರನ್ನ ಐಷಾರಾಮಿಯಾಗಿ ಜೈಲಿನಲ್ಲಿ ದರ್ಶನ್ ಕಾಲ ಕಳೀತಾ ಇದ್ದಾರೆ ಅನ್ನುವ ವರದಿಗಳ ಬೆನ್ನಲ್ಲೇ ಕೆಲವೊಂದಷ್ಟು ಫೋಟೋಗಳೆಲ್ಲವೂ ಸಿಕ್ಕಿದ ಬಳಿಕ ಅವ್ರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂಥದ್ದು. ಬಳ್ಳಾರಿ ಜೈಲಿನಲ್ಲಿ ಸುಮಾರು 2 ತಿಂಗಳು ಇದ್ದಂತಹ ದರ್ಶನ್ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆಗ ವೈದ್ಯರ ಸಲಹೆ ಮೇರೆಗೆ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಜಾಮೀನಿಗೆ ಅರ್ಜಿ ಹಾಕುವಂಥದ್ದು. ಜಾಮೀನು ಸಿಕ್ಕಂದ್ರೆ ಜೈಲಿನಲ್ಲಿ ಏನು ಒಂದು ರೀತಿಯಲ್ಲಿ ಬೆನ್ನು ನೋವಿನ ತೀವ್ರ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಪಡೆದು ವಾಪಸ್ ಮೈಸೂರಿಗೆ ಅಂದ್ರೆ ಬೆಂಗಳೂರು ಮೈಸೂರಿಗೆ ಬರ್ತಾರೆ. ಕೋರ್ಟ್ನ ಅನುಮತಿಯನ್ನ ಪಡ್ಕೊಂಡು ಎಲ್ಲ ಕಡೆ ದೇವರ ದರ್ಶನವನ್ನ ಪಡೆಯೋಕ್ಕೂ ಮುಂತಾರೆ. ಆದರೆ ಆಪರೇಷನ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಯಿತು. ಆದರೆ ನಟ ದರ್ಶನ್ ಅವರು ಆಪರೇಷನ್ನ ಮಾಡಿಸ್ಕೊಂಡಿಲ್ಲ. ಅದು ಒಂದು ಭಾಗ. ಆದರೆ ಮತ್ತೊಂದು ಭಾಗ ಅಂತ ಹೇಳಿದ್ರೆ, ಬಳಿಕ ಯಾವಾಗ ರೆಗ್ಯುಲರ್ ಬೇಲ್ ಸಿಗುತ್ತೋ ಆವಾಗ ದರ್ಶನ್ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕೊಂಡು ಶೂಟಿಂಗ್ಗೆ ಅವಕಾಶವನ್ನ ಪಡ್ಕೊಂಡು ಮೈಸೂರಿನಲ್ಲಿ ಶೂಟಿಂಗ್ ಸಹ ಮಾಡಿದ್ರು. ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಶೂಟಿಂಗ್ ಅನ್ನ ಮಾಡೋದಕ್ಕೆ ಪರ್ಮಿಷನ್ ಪಡ್ಕೊಂಡು ಡೆವಿಲ್ ಚಿತ್ರದ ಚಿತ್ರೀಕರಣ ಏನಿದೆ ಅದನ್ನ ಮುಗಿಸಿರುವಂಥದ್ದು. ಒಂದು ಕಡೆ ಕೊಲೆ ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾಗಿ 1 ವರ್ಷ ಕಳೆದ್ರು ಕೂಡ ವಿಚಾರಣೆ ಆರಂಭ ಆಗಿಲ್ಲ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಟ ದರ್ಶನ್ ಅವ್ರಿಗೆ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಬೆನ್ನು ನೋವಿತ್ತು, ಆಪರೇಷನ್ ಆಯ್ತಾ ಆಗಿಲ್ವಾ ಅನ್ನೋದು. ಆಪರೇಷನ್ ಕೂಡ ಅವರು ಮಾಡಿಸ್ಕೊಳ್ಳಿಲ್ಲ. ಫಿಸಿಯೋಥೆರಪಿ ಮೂಲಕ ಅವರು ನಾನು ಮುಂದುವರಿತೇನೆ ಅಂತ ಅವರ ವೈದ್ಯರಾದಂತಹ ಅಜಯ್ ಹೆಗಡೆ ಅವರು ಕೂಡ ಹೇಳಿದ್ದಂಥದ್ದು. ಮತ್ತೊಂದು ಕಡೆಯಾಗಿ ಈ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯಾದಂತಹ ರೇಣುಕಾಸ್ವಾಮಿ ಇದ್ದಾರೆ, ಅವರ ಕುಟುಂಬಕ್ಕೂ ಸಹ ಈಗ ಯಾವುದೇ ರೀತಿಯಲ್ಲೂ ಕೂಡ ಸಹಾಯ ಸಿಕ್ಕಿಲ್ಲ ಅನ್ನೋದು. ಒಟ್ಟಾರೆಯಾಗಿ 1 ವರ್ಷದಲ್ಲಿ ದರ್ಶನ್ ಅವರ ಜೀವನದಲ್ಲಿ ಎಷ್ಟೆಲ್ಲ ಏರು ಇಳಿತಗಳು ಕಂಡ್ರು. ಅಲ್ಲದೆ ಆರೋಪಿಗಳೆಲ್ಲವೂ ಕೂಡ ಅವರ ಮನೆಗಳಲ್ಲಿ ಏನೆಲ್ಲ ಆಯಿತು, ಅಲ್ಲದೆ ಏನು
ಆನೆ ನಡೆದದ್ದೇ ದಾರಿ ಎಂಬ ರೀತಿಯಲ್ಲಿ ಸಾಗುತ್ತಿದ್ದಂತಹ ನಟ ದರ್ಶನ್ ಅವರ ಜೀವನ ಟ್ರ್ಯಾಕ್ ಚರಿತ್ರೆ ಕೂಡ ಬದಲಾಯಿತು. ಅಲ್ಲದೆ ಈಗ ಮತ್ತೊಂದು ಏನಪ್ಪ ಅಂತಂದರೆ, ಈಗಾಗಲೇ ಕಾನೂನಿನ ಸುಳಿಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥ ನಟ ದರ್ಶನ್ ಅವರು ಅರಣ್ಯ ಇಲಾಖೆ ಕಾಯ್ದೆಯಡಿ ಅಕ್ರಮವಾಗಿ ಏನು ಬಾರ್ ಹೆಡೆಡ್ ಗೂಸ್ ಹಕ್ಕಿಗಳನ್ನ ಸಾಕ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಅವರ ವಿಚಾರಣೆಯನ್ನು ಸಹ ಮುಂದಿನ ತಿಂಗಳು ನರಸೀಪುರದ ಕೋರ್ಟ್ನಲ್ಲಿ ಇಟ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ 1 ವರ್ಷಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದಂಥ ನಟ ದರ್ಶನ್ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನು ಕೂಡ ಮಾಡಬೇಕು. ಅಲ್ಲದೆ ಕಾನೂನಿನ ಏನು ಕುಣಿಕೆ ಇದೆ ಅವರ ಸುತ್ತಲೂ ಕೂಡ ಸುತ್ತುತ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನಟ ದರ್ಶನ್ ಅವ್ರನ್ನ ಮೈಸೂರಿನಲ್ಲಿ ಇಂದಿಗೆ ಕಳೆದ ವರ್ಷ ಜೂನ್ 11ರಂದು ಅರೆಸ್ಟ್ ಮಾಡಲಾಗಿತ್ತು. ಇದೀಗ 1 ವರ್ಷ ಕಳೆದಿದೆ. ಆ ಕೊಲೆ ಆರೋಪದಲ್ಲಿ ಇನ್ನೂ ಕೂಡ ವಿಚಾರಣೆ ಆರಂಭ ಆಗಿಲ್ಲ ಅನ್ನೋದು ಮತ್ತೊಂದು ಕಡೆ ಚಿಂತಿಸಬೇಕಾದ ವಿಷಯ. ಅಲ್ಲದೆ ಎಲ್ಲವೂ ಕೂಡ ಕೋರ್ಟ್ನಲ್ಲಿ ಇತ್ಯರ್ಥ ಆಗುತ್ತೆ, ನಾನು ಅದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ನಟ ದರ್ಶನ್ ಅವರ ಹೇಳಿಕೆ. ಆದರೆ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವ್ರ ಜೊತೆ ದರ್ಶನ್ ಅವರು ಚೆನ್ನಾಗಿದ್ದಾರೆ, ಮತ್ತೊಂದು ಕಡೆ ಪವಿತ್ರ ಗೌಡ ಅವರ ಸಹವಾಸವನ್ನು ಕೂಡ ಬಿಟ್ಟಿದ್ದಾರೆ ಅನ್ನೋದು ಅಭಿಮಾನಿಗಳಲ್ಲಿ ಇರುವಂತಹ ಖುಷಿಯ ಸಂಗತಿ.